ಹೆಜ್ಜಾಲ ದೊಡ್ಡೇರಿ ರಸ್ತೆ ಕಾಮಗಾರಿ ಸಾರ್ವಜನಿಕರಿಗೆ ತಲೆನೋವು. ಸಾರ್ವಜನಿಕರಿಗೆ ಕಾಮಗಾರಿ ಗುತ್ತಿಗೆದಾರರಿಂದ ತೊಂದರೆ. ನೀವೇನ್ ಮಾತಾಡಿದ್ರಿ? ಎಸ್ಟಿಮೇಟ್ ಕೊಟ್ಬಿಟ್ಟವ್ರೆ ಅಂತಂದ್ರಿ, ಕೊಡ್ರಿ ತೋರಿಸ್ರಿ ಆರ್ಡರ್ ಕಾಪಿ. ಸಾರ್ವಜನಿಕರಿಗೆ ಹೆಂಗ್ ಓಡಾಡಬೇಕು ಸರ್? ನಾವು ಪೂರ್ತಿ ರೋಡ್ ಕ್ಲೋಸ್ ಮಾಡಿದೀವಿ ಸರ್. ಸಣ್ಣ ಸಣ್ಣ ವಾಹನಗಳು ಸಹ ಓಡಾಡಲು ತೊಂದರೆ. ಕಾಮಗಾರಿ ಹೆಸರಿನಲ್ಲಿ ಸಾರ್ವಜನಿಕರಿಗೆ ತೊಂದರೆ. ಮಕ್ಳು ಹೆಂಗ್ ನಡ್ಕೊಬರ್ ಬೈಕಲ್ಲಿ ಬಿಡ್ತಾ ಇದೀವಿ ಗೊತ್ತಾ ನಾವು? ಬೈಕ್ ಬರಕ್ ಬಿಟ್ಟಿಲ್ಲ ಅವ್ರಿಗೆ. ನಾನು ಬೈದಿದ್ದೀನಿ ಮನೆ ಇಂಜಿನಿಯರ್ ಎಮ್ಮನ್ಗೆ. ಬೈಕ್ ಹೋಗೋಣ ಹೆಂಗ್ ಓಡಾಡ, 3 ಕಿಲೋಮೀಟರ್ ಹೆಂಗ್ ನಡೆಯೋಣ ಕೇಳಿದೀನಿ. ಬಿಡದಿ ಪೊಲೀಸರಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಕಾಂಟ್ರಾಕ್ಟರ್ಗೆ ಸಲಹೆ. ಕಾಂಟ್ರಾಕ್ಟರ್ ಸಂಪೂರ್ಣ ರಸ್ತೆಯನ್ನು ಸಾರ್ವಜನಿಕರಿಗೆ ದಾರಿನೇ ಬಿಡ್ದಾನೆ. ಹಳ್ಳಿ ಜನ ಓಡಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದ್ದಾನೆ ಅಂದರೆ, ಸಂಪೂರ್ಣವಾಗಿ ಇವನು ಸಾರ್ವಜನಿಕರಿಗೆ ತೊಂದರೆ ಕೊಡ್ದಾನೆ ಕಾಮಗಾರಿ ಮಾಡಿದ್ರೆ ಇಡೀ ರಸ್ತೆನೇ ಬಂದ್ ಮಾಡ್ಕೊಂಡಿದ್ದಾನೆ. ಇವ್ರಿಗೆ ಏನು ಹೇಳಬೇಕು ಒಂದು ಗೊತ್ತಾಯ್ತಲ್ಲ. ಒಬ್ಬ ಗುತ್ತಿಗೆದಾರ ಏನಿದ್ದಾನೆ ಕಾಂಟ್ರಾಕ್ಟರ್, ಅವನು ರಸ್ತೆನ ಸಂಪೂರ್ಣವಾಗಿ ಬಂದ್ ಮಾಡ್ಕೊಂಡು ನೋಡಿ ಅಲ್ಲಿರುವಂಥ ಹಳ್ಳಿ ಜನಗಳು ಯಾವ ರೀತಿ ಓಡಾಡಬೇಕು. ರಸ್ತೆನ ಇವನು ಸಂಪೂರ್ಣ ಬಂದ್ ಮಾಡ್ಕೊಂಡ್ರೆ ಮಕ್ಕಳು ಮರಿನ ಸ್ಕೂಲಿಂದನೋ ವಯಸ್ಸಾದವರು ಮತ್ತು ಹಾಸ್ಪಿಟ್ಲಿಗೆ ಹೋಗೋರು ಎಲ್ಲರೂ ಇರ್ತಾರೆ. ಅವ್ರಿಗೇನು ಹೇಳೋದು ನೋಡಿ, ಸಾರ್ವಜನಿಕರು ಹೇಳ್ತಾರೆ. ಇವ್ರಿಗೆಲ್ಲ ಸಾರ್ವಜನಿಕ ಏನೂ ಅರ್ಥ ಆಗ್ತಿಲ್ಲ ನೋಡಿ. ಸಾರ್ವಜನಿಕರೆಲ್ಲ ಸುಮ್ಮನೆ ಏನೋ ಅವ್ರಿಗೇನೋ ಕಾಟಾಚಾರಕ್ಕೆ ಏನೋ ಒಂದು ಹೇಳಿಕೆ ಕೊಡ್ತಾರೆ. ಅವ್ರಿಗೂ ಸಹ ರಸ್ತೆನ ಬದಲಿ ರಸ್ತೆ ಬಗ್ಗೆ ವ್ಯವಸ್ಥೆ ಮಾಡಿರೋದ್ರ ಬಗ್ಗೆ ಇವ್ರಿಗೂ ಗೊತ್ತಿಲ್ಲ ನೋಡಿ. ಇಲ್ಲಿ ಈ ಊರು ಒಳಗಡೆ ಹೋಗ್ಬೇಕು ಅಂದರೆ 7-8 ಕಿಲೋಮೀಟ್ರ್ ಸುತ್ಕೊ ಬರುವಂಗೆ ಆಗಿದೆ. DC ಅವರು ಏನು ದೊಡ್ಡ ವೆಹಿಕಲ್ಗಳ್ನ ಅಲ್ಲಿ ಅಲೋ ಮಾಡಬಾರ್ದು, ಗೂಡ್ಸ್ ವೆಹಿಕಲ್ನ ಅಂತ ಮಾಡಿದ್ದಾರೆ. ಸಾರ್ವಜನಿಕ ರಸ್ತೆನ ಸಂಪೂರ್ಣವಾಗಿ ಈಗ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಈ ಕ್ಲೋಸ್ ಮಾಡೋದ್ರಿಂದ ಜನಗಳು ಯಾವ ರೀತಿ ಓಡಾಡ್ತಾರೆ ನೀವು ಹೇಳಿ ನೋಡಿ. ಇದು ಎಲ್ರಿಗೂ ತೊಂದರೆ. ಯಾಕೆಂದರೆ ಅಲ್ಲಿ ಮನೆ ಮಠ ಮಾಡ್ಕೊಂಡಿರೋ ಎಲ್ಲೋಗ್ಬೇಕು. ಇವ್ರು ಕಾಮಗಾರಿ ಹೆಸರಲ್ಲಿ ಸಂಪೂರ್ಣವಾಗಿ ರಸ್ತೆನೇ ಬಂದ್ ಮಾಡಿಬಿಟ್ರೆ ಜನ ಓಡಾಡೋದಿರೋದು ಹೆಂಗೆ ಅವ್ರಿಗೆ ಅರ್ಥ ಆಗಲ್ಲ. ಗುತ್ತಿಗೆದಾರರಿಗೆ ಸುಮ್ಮನೆ ಅವರಾಯಿತು ಅವ್ರ ಪಾಡ್ಗಾಯ್ತು ಇದ್ಬಿಟ್ರಾಯ್ತದ ನೋಡಿ. ರಸ್ತೆಯಲ್ಲಿ ಜನಗಳೆಲ್ಲ ಓಡಾಡ್ಬೇಕಾದ್ರೆ ಎಷ್ಟು ಹಿಂಸೆ ಆಯ್ತಿದೆ ಅಂದರೆ, ಇದು ತಿಂಗಳಾರುಗಟ್ಟಲೆಯಿಂದ ಇವರು ಸಂಬಂಧಪಟ್ಟ ಅಧಿಕಾರಿಗಳು ಈಗ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸೋರೆ. ಈ ರಸ್ತೆಯಲ್ಲಿ ಭಾರಿ ಗಾತ್ರದ ವಾಹನಗಳು ಸಂಚಾರನ ನಿಷೇಧ ಮಾಡಿದ್ದಾರೆ, ಒಪ್ಕೋವ. ಆದರೆ ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ ಅವರು ಕಾಮಗಾರಿ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸೋರೆ. ಸಾರ್ವಜನಿಕರು ತೊಂದರೆ ಕೊಡಿದ್ರೆ ಕಾಮಗಾರಿ ಮಾಡಿ ಅಂತ ಆದೇಶ ಮಾಡವ್ರೆ. ಇವರು ಸಾರ್ವಜನಿಕರು ಸಂಪೂರ್ಣವಾಗಿ ರಸ್ತೆಯನ್ನು ಬಂದ್ ಮಾಡಿಬಿಟ್ಟು ಸಾರ್ವಜನಿಕರು ಸ್ಕೂಟ್ರಲ್ಲೂ ಸುಧಾ ಓಡಾಡೋಕ್ಕಾಗಲ್ಲ. ಆ ರೀತಿ ಸಂಪೂರ್ಣ ರಸ್ತೆನ ಹಗಲೊತ್ತಲೇ ಇವರು ಸಂಪೂರ್ಣವಾಗಿ ರಸ್ತೆನಲ್ಲಿ ಸಂಪೂರ್ಣವಾಗಿ ಬಂದ್ ಮಾಡಿಬಿಟ್ರೆ ಜನ ಹೆಂಗಪ್ಪ ಓಡಾಡ್ತಾರೆ? ಒಂಚೂರು ಅರ್ಥ ಆಗೋದು ಬೇಡ ಇವ್ರಿಗೆ, ಕಾಂಟ್ರಾಕ್ಟರ್ಗೆ. ಅಲ್ಲಿರೋ ಕೆಲಸಗಾರರು ಅಷ್ಟೇ, ಅವ್ರ ಪಾಡಿಗೆ ಅವ್ರು ಬೇಗ ಕೆಲಸ ಆಗ್ಬಿಡ್ಬೇಕು ಅನ್ನೋ ಉದ್ದೇಶದಿಂದ ಅರ್ಧ ರೋಡ್ನ ಕಟ್ ಮಾಡಿ ಕೆಲಸ ಮಾಡೋದು ಬಿಟ್ಬಿಟ್ಟು ಸಂಪೂರ್ಣ ರಸ್ತೆನ ಒಂದೇ ಸತಿ ಮಾಡೋಕ್ಕೆ ಹೊರಟಿದ್ದಾರೆ ಇವರು. ಇದು ಸಿಮೆಂಟ್ ರಸ್ತೆ ಮಾಡ್ತಾ ಇದ್ದಾರಂತೆ ಈಗ ಗುತ್ತಿಗೆದಾರ. ಆದರೆ ಇವರು ಸಿಮೆಂಟ್ ರಸ್ತೆ ಮಾಡೋ ಉದ್ದೇಶ ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಕಾಮಗಾರಿ ಗುತ್ತಿಗೆ ಮಾಡುವುದು ಸಾರ್ವಜನಿಕ ಅನುಕೂಲ ನೋಡಿ. ಈಗ ಸಾರ್ವಜನಿಕರು ಬರ್ರಿ ಇವಾಗ ನಾವು ಹೋಯ್ತೀವಲ್ಲ, ಒಂದು ರೋಡಲ್ಲಿ ಬಿಡಲ್ಲ ಅವರು. ಇಲ್ಲಿ ಮಾತ್ರ ಜಾಗ ಇದೆ, ಇಲ್ಲೆಲ್ಲ ಓಡಾಡುತ್ತಾರೆ. ನಾವೆಲ್ಲ ತಗೋಬೇಕು, ಒಂದು ದಾರಿ ಗಡ್ಡ ಹಾಕವ್ರಲ್ಲಿ ಗೊತ್ತಾ? ನಾವ್ ಹೆಂಗ್ ಹೋಗ್ಬೇಕು ಹೇಳ್ರಿ? ಎಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು? ಒಂದ್ ಬಸ್ ಬಿಡ್ತಾ ಇಲ್ಲ, ಒಂದ್ ಗಾಡಿ ಬಿಡ್ತಾ ಇಲ್ಲ, ಒಂದ್ ಬೈಕ್ ಬಿಡ್ತಾ ಇಲ್ಲ. ಅರ್ಧ ಮಾಡಿ ಅರ್ಧ ಬಿಡ್ಲಿ ಅಲ್ವಾ? ಇವ್ರಿಗೆ ಫುಲ್ ರೋಡ್ ಮಾಡಿದ್ರೆ 3 ತಿಂಗಳು ಟ್ರೈನ್ ತಗೊಂಡ್ರೆ 3 ತಿಂಗಳು ಎಲ್ಲ ಓಡಾಡ್ಬೇಕು. DG ಬಂದ್ ಕೊಡ್ತಾನೆ ನಮ್ಗೆ ಊಟ, DG ಬಂದ್ ಕೊಡ್ತಾನೆ ನಮ್ಗೆ ಊಟ. ಮತ್ತೆ DG ಬರ್ತಾನೆ ನಮ್ಗೆ. DG ಬಂದ್ ಹೇಳ್ಬೇಕು ಅವನು ಬಂದ್ ನಮ್ಗೆ ಹಾಸ್ಪಿಟ್ಲ್ ಆಂಬುಲೆನ್ಸ್ ಬರ್ಲಿಲ್ಲ ಗೊತ್ತಾ? ಹಾಸ್ಪಿಟ್ಲಿಗೆ ಬೈಕಲ್ಲಿ ಕೂತ್ಕೊಂಡು ಹೋಗಿದ್ವಿ. ಅದೆಲ್ಲ ಯಾರು ನೋಡೋರು? ಅವ್ನು DG ಬರ್ತಾನೆ ಇಲ್ಲಿ ಮಾತಾಡೋಕ್ಕೆ. ಅವ್ನು DG ಬರ್ಬೇಕು ಇಲ್ಲಿಗೆ. ಅವ್ನಿಗೆಲ್ಲ ಕಾಲ್ ನೋಡಿ ಮನೆಯವನು ಅರ್ಧ ಮಾಡಿ ಅರ್ಧ ಬಿಡ್ಬೇಕು ದಾರಿ.